ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ಸೈಡ್ ಕಿತ್ತಾಟ ತಾರಕಕ್ಕೇರಿದ್ದು ಖರ್ಗೆ ನಿವಾಸ ಈಗ ಪವರ್ ಸೆಂಟರ್ ಆಗಿ ಹೋಗಿದೆ. ಸಭೆಗಳ ಮೇಲೆ ಸಭೆ ನಡೀತಾ ಇದ್ದು ಎಲ್ಲವೂ ಗುಪ್ತಾಗಿಯೇ ನಡೀತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎಲ್ಲವೂ ಗುಪ್ತಗಾಮಿನಿ. ಕೈಪಡೆಯಲ್ಲಿ ದಿನೇ ದಿನೇ ಬಿಗ್ ಡೆವಲಪ್ಮೆಂಟ್. ನಿನ್ನೆ ಸಿದ್ದು ಸಾಹುಕಾರ್ ಸೀಕ್ರೆಟ್ ಮೀಟಿಂಗ್. ಇಂದು ಪರಂ ಖರ್ಗೆ ಮಹತ್ವದ ಮಾತುಕತೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ದೆಹಲಿಯದ್ದೇ ಧ್ಯಾನ. ಕಳೆದ ವಾರ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದ ಸಿಎಂ, ಡಿಸಿಎಂ ಹಾಗೂ ಸಚಿವರು ದೆಹಲಿ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ಅದರಲ್ಲೂ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು. ಡಿಕೆಶಿ ಭೇಟಿಗೆ ಅವಕಾಶ ಕೊಡದ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯರನ್ನ ಮಾತ್ರ ಭೇಟಿ ಮಾಡಿದ್ರು. ಹೀಗಾಗಿ ದೆಹಲಿ ನಾಯಕರ ಭೇಟಿ ವೇಳೆ ನಡೆದ ಚರ್ಚೆ ಬಗ್ಗೆ ಇದೀಗ ರಾಜ್ಯ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸುತ್ತಿದ್ದಾರೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಚರ್ಚೆ ನಡೆಸಿದ ಬೆನ್ನಲ್ಲೇ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದರು. ನಮ್ಮದು ಒಂದೇ ಕುಟುಂಬ, ಸೌಜನ್ಯದ ಭೇಟಿ. ಅವ್ರು ಬಂದಾಗ ಆಗಾಗ್ಗೆ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ. ರಾಜಕೀಯ ನಾವೇನು ಮಾತಾಡೋದಿಲ್ಲ. ದೆಹಲಿಗೆ ರಾಜ್ಯ ನಾಯಕರೆಲ್ಲ ತೆರಳಿದ್ರೂ ಸಹ ಗೃಹ ಸಚಿವ ಜಿ ಪರಮೇಶ್ವರ್ ಮಾತ್ರ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿರಲಿಲ್ಲ. ಹೀಗಾಗಿ ಇಂದು ಬೆಂಗಳೂರಿನ ಸದಾಶಿವನಗರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿ ಮಾಡಿದ ಪರಮೇಶ್ವರ್ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. 1.5 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ ನಾಯಕರಿಬ್ಬರು ದೆಹಲಿ ಭೇಟಿ ವೇಳೆ ನಡೆದ ಚರ್ಚೆಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಪರಿಷತ್ಗೆ ಸದಸ್ಯರ ನೇಮಕ ಸೇರಿದಂತೆ ದಲಿತ ಸಮಾವೇಶ ನಡೆಸುವ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ್ರು. ಅಲ್ಲದೆ ದಲಿತ ಸಚಿವರ ಡಿನ್ನರ್ ಮೀಟ್ಗೆ ಬ್ರೇಕ್ ಹಾಕಿರುವುದು ಮತ್ತು ಸಮಾವೇಶಕ್ಕೆ ಬ್ರೇಕ್ ಹಾಕಿದ ಬಗ್ಗೆಯೂ ಚರ್ಚೆ ನಡೆಸಿದ್ರು. ಆದ್ರೆ ಮಾಧ್ಯಮದವರಿಗೆ ಮಾತ್ರ ಇದೊಂದು ಸೌಜನ್ಯಯುತ ಭೇಟಿ, ಯಾವುದೇ ರಾಜಕೀಯ ಚರ್ಚೆ ನಡೆಸಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ರು. ಏನು ಮಾತಾಡಲ್ಲ ರಾಜಕೀಯ ಅಂದ್ರೆ ಇಲ್ಲ, ಏನು ಮಾತಾಡಿಲ್ಲ. ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಿಸ್ಬೇಕು, ಕಾಫಿ ಕುಡಿಬೇಕು. ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ. ಹೋಗಿಲ್ಲ. ದೆಹಲಿ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ರೆ, ರಾಜ್ಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿ ಮಾಡಿ ರಾಜಕೀಯ ಚರ್ಚೆ ನಡೆಸಿರುವುದು ಕೈಪಡೆಯಲ್ಲಿ ಸಾಕಷ್ಟು ಕುತೂಹಲ ಮತ್ತು ಮಹತ್ವಕ್ಕೆ ಕಾರಣವಾಗಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.